ಪಾರಾಯಣ ಮಾಡಿದ್ದೀವಿ. ತಾವೆಲ್ಲರೂ ಈ ಪಾರಾಯಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಮ್ಮಲ್ಲಿ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿಕೊಟ್ಟಂತಹ ಶ್ರೀ ರಘುನಾಥ್ ಅವರು ಪೂರ್ವಿ ಅಪಾರ್ಟ್ಮೆಂಟ್ ಅವರು ಆಕ್ಚುಲ್ ಆಗಿ ಇವತ್ತು ಬಂದಿಲ್ಲ. ಅವರು ಉದಾರವಾಗಿ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಅನ್ನ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದರ ಪ್ರಕಾರ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆನ ಸಲ್ಲಿಸ್ತೇನೆ. ಅದೇ ರೀತಿ ಈ ದಿನ ನಮ್ಮ ಲಂಚ್ ಬಗ್ಗೆ ನಾವು ಯಾರಾದ್ರೂ ಸ್ಪಾನ್ಸರ್ ಮಾಡೋರು ಇದ್ರೆ ಅಂತ ಕೇಳ್ಕೊಂಡು ಸಂಘದ ಪರವಾಗಿ. ಸೊ ಈ ಒಂದು ಇದರಲ್ಲಿ ನಮ್ಮ ಗುರುಶಂಕರ್ ದಂಪತಿಗಳು ಅವರಾಗೆ ಸ್ವತಃ ಮೊಮ್ಮಗಳು ಪ್ರೇರಣಾ ಆತ್ರೇಯ ಅಂತ ಅವರು MS ಚೈಲ್ಡ್ ಸೈಕಾಲಜಿನಲ್ಲಿ ಕ್ಯಾಲಿಫೋರ್ನಿಯಾನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಉದಾರವಾಗಿ ಬಂದಿದ್ದಾರೆ. ಸೊ ನಮ್ಮೆಲ್ಲರಿಗೂ ಈ ದಿನ ಲಂಚಿನ ನಮ್ಮ ಗುರುಶಂಕರ್ ಅವರು ಸ್ಪಾನ್ಸರ್ ಮಾಡ್ತಾರೆ. ಅವರು ಅವರ ಒಂದು ಮೊಮ್ಮಗಳ ಬಗ್ಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಆತ್ರೇಯ ಅವಳು ಹುಟ್ಟಿದ ದಿನ ವೈಕುಂಠ ಏಕಾದಶಿ. ಅವಳು ಹುಟ್ಟಿ ನೆನ್ನೆಗೆ ರಜತ ಹುಟ್ಟಿದ ಹಬ್ಬ ಅಂತ ಅನ್ನಿಸ್ಕೊಂಡೆ. 25 ವರ್ಷ ಆಗಿದೆ. ಅವಳು 25 ವರ್ಷದಿಂದನೂ ಅಮೆರಿಕಾದಲ್ಲಿ ಹೌಸ್ಟನ್ನಲ್ಲಿ ಅವ್ರ ತಂದೆ ತಾಯಿಗಳ ಜೊತೆ ಇದ್ದು ವಿದ್ಯಾಭ್ಯಾಸವನ್ನು ಮಾಡಿ, ಆ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅಮೆರಿಕಾದಲ್ಲಿ ಅವಳ ಸ್ಕೂಲ್ನಲ್ಲಿ ಅವಳು ಭರತನಾಟ್ಯ ಕಲಿತಾ ಇದ್ಲು. ಅದನ್ನ ಪ್ರದರ್ಶಿಸಿದಾಗ ಓಬಾಮಾ ಅವರು ಆ ಸ್ಕೂಲಿಗೆ ಬಂದಿದ್ರು. ಆ ನಾಟ್ಯನ ನೋಡಿ ಇದನ್ನ ಈ ಸ್ಕೂಲಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾರಾ ಹಾಗೆ ಅಂತ ಕೇಳಿದ್ರು. ಆಗ ಅವರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ಅವಳು ಭರತನಾಟ್ಯವನ್ನ ದಾಸರ ಕೃತಿಗಳಲ್ಲಿ ಸಂಯೋಜನೆ ಮಾಡಿ ಅಮೆರಿಕಾದಲ್ಲಿ ಎಲ್ಲ ಸಂಘಗಳಿಗೆ ಮತ್ತೆ ದೇವಸ್ಥಾನಗಳಲ್ಲಿ ಅವಳನ್ನ ಕರೆದು ಪ್ರಾಯೋಜಿಸ್ತಾ ಇದ್ದಾರೆ. ಅದು ಅವಳ ಒಂದು ಅದೃಷ್ಟ. ಅದ್ರ ಜೊತೆಗೆ ತಾನು ಅಂಗವಿಕಲರು ಹಾಗೆ ಮಂದ ಮಕ್ಕಳಿಗೆ ತಾನು ಮಾಡುವ ಭರತನಾಟ್ಯದ ಪ್ರಯುಕ್ತ ಏನಾದರೂ ಒಂದು ಉಪಯೋಗವಾಗಬೇಕು ಅಂತ ಹೇಳಿ ಒಂದು ರಿಸರ್ಚ್ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ರಿಸರ್ಚ್ ಪ್ರಾಜೆಕ್ಟ್ ಒಂದು ವಿಶೇಷತೆಯನ್ನ ಗುರುತಿಸಿ ಕ್ಯಾಲಿಫೋರ್ನಿಯಾದ ಯೂನಿವರ್ಸಿಟಿಯಲ್ಲಿ ಅವಳಿಗೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಅವಳಿಗೆ ಏನ್ ಹೇಳ್ತಾರೆ ಸ್ಕಾಲರ್ಶಿಪ್ ಹಾಗೂ ಅಭ್ಯಾಸ ಪ್ರಯುಕ್ತ ಅದನ್ನ ಮುಂದುವರಿಸಿಕೊಂಡು ಹೋಗೋದಿಕ್ಕೆ ಮಾಡಿದ್ದಾರೆ. ಮೊನ್ನೆ ಜನವರಿ ಒಳಗೆ ಅವಳ MS ಕಂಪ್ಲೀಟ್ ಆಯಿತು. ಈಗ PhD ಮಾಡೋದಿಕ್ಕೆ ಅವಳಿಗೆ ಉತ್ತೇಜನ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಬಹಳ ಚಾಣಾಕ್ಷತೆಯಿಂದ ಅವಳು ಎಲ್ಲವನ್ನು ಕಲಿತಾ ಇದ್ದಾಳೆ. ಅವಳ ಗುರು ಹಿರಿಯರಲ್ಲಿ ಭಕ್ತಿ, ತಂದೆ ತಾಯಿಯಲ್ಲಿ ಭಕ್ತಿ, ಅವರ ಅಜ್ಜಿ ಶಶಿಯವರಲ್ಲಿಂದ ಬಹಳ ಪ್ರೀತಿ, ಶಶಿಗೂ ಬಹಳ ಪ್ರೀತಿ. ಇದು ಅವಳ ಒಂದು ವಿದ್ಯಾಭ್ಯಾಸ ಕ್ರಮ ಹೇಗಿದೆ ಅಂದ್ರೆ
ಎಲ್ಲಾ ಮಕ್ಕಳಿಗೂ ಅಲ್ಲಿ ತನ್ನ ಕೈಲಾದಷ್ಟು ಸಮಯವನ್ನ ಉಚಿತವಾಗಿ ಆ ಯೂನಿವರ್ಸಿಟಿಯಲ್ಲಿ ಯಾರ್ಯಾರು ಇಷ್ಟ ಇದೆಯೋ ಅವರಿಗೆಲ್ಲ ಭರತನಾಟ್ಯದ ಬಗ್ಗೆ ವಿಶೇಷ ಆ ಸಲಹೆಗಳನ್ನ ಕೊಡ್ತಾಳೆ. ಅಲ್ಲದೆ ನಾಟ್ಯ ಸಂಯೋಜನಾ ಕಾರ್ಯದಲ್ಲೂ ಬಹಳ ನಿರತಳಾಗಿದ್ದಾಳೆ. ಇದಿಷ್ಟು ಅವಳ ಪರಿಚಯ. ತಾವೆಲ್ಲ ಕೇಳಿದ್ದಕ್ಕೆ ನನ್ನ ನಾವು ಕೇಳಿಲ್ಲ, ನಾವು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಎಲ್ಲರ ಆಶೀರ್ವಾದ ವಾತಾವರಣದಲ್ಲಿ ಇದನ್ನ ತಾವೆಲ್ಲ ಅವಳಿಗೆ ಅವಳ ವಿದ್ಯಾಭ್ಯಾಸದ ಗುರಿ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಎಲ್ಲರೂ ತಾವುಗಳೆಲ್ಲ ಆಶೀರ್ವದಿಸಿ ಈ ಭಗವಂತನ ಪ್ರಮುಖ ಸನ್ಮುಖದಲ್ಲಿ ಪ್ರಾರ್ಥಿಸಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದಗಳು ಸರ್ ಗುರುಶಂಕರ್ ಅವರು. ಈಗ ಭಗವದ್ಗೀತೆ ಪಾರಾಯಣನ ನಾವೆಲ್ಲ ಪಾರಾಯಣ ಮಾಡಿದ್ದೀರಿ. ಇದ್ರ ಬಗ್ಗೆ ದಯವಿಟ್ಟು ನಮ್ಮ ವೀರನಾರಾಯಣ್ ಅವರು ಗುರುಗಳ ಇಚ್ಛೆಯ ಮೇರೆಗೆ ದಯವಿಟ್ಟು ಗುರುಗಳು ಅಪ್ಪಣೆ ತಗೊಂಡು ದಯವಿಟ್ಟು ಗುರುಗಳ ಇಚ್ಛೆ ಅಲ್ಲ, ಭಗವದ್ ಇಚ್ಛೆ. ನೀವೆಲ್ಲ ಗೀತೆಯನ್ನು ನಾವೆಲ್ಲ ಕಲ್ತಿದೀವಿ ಅಂತ ನೀವು ಹೇಳ್ತೀರಿ ಬಂದಾಗ ಯಾವ ರೀತಿ ಕಲ್ತೀನಿ ಅಂತ ಹೇಳಿ ನಾವು ನೋಡ್ಬೇಕು ಬೇಡವೋ, ಐದವರಿಗೂ ಗೊತ್ತಾಗ್ಬೇಕು ಬೇಡವೋ. ಹಾಗಾಗಿ ದಯವಿಟ್ಟು ಅವ್ರ ಬಗ್ಗೆ ಅದರಲ್ಲೇ ನಿರತರಾಗಿರುವ ದಯವಿಟ್ಟು ತಾವು ಮಾತನಾಡಬೇಕು. ಅಲ್ಲೇ